ಬೆಳೆಸಬೇಕು. ಅದು ನಿಮ್ಮ ಭಾವನೆಯನ್ನು ನಿಮ್ಮನ್ನು ಎತ್ತರ ಕೊಂಡೊಯ್ಯುವಲ್ಲಿ ಭಾಳ ಸಪೋರ್ಟ್ ಆಗ್ತದೆ. ಯಾಕಂದರೆ ನನಗೆ ಅದು ಭಾಷೆ ಮುಖ್ಯ ಅಲ್ಲ ಅಂತ ನನಗೆ ಮತ್ತೆ ಗೊತ್ತಾಯಿತು. ನಾನು ಇಲ್ಲಿ ಕರ್ನಾಟಕದಲ್ಲಿ ಹುಟ್ಟಿ ಇಲ್ಲಿ ಒಂದು ಯಂತ್ರವನ್ನು ತಯಾರು ಮಾಡಿ ಇಲ್ಲಿ ಸ್ಟೇಟಿಗೆ ಹೊರದೇಶಕ್ಕೆ ರಾಜ್ಯಕ್ಕೆ ಕಳಿಸಿ ಹೊರ ರಾಜ್ಯಕ್ಕೆ ಹೋಗುವಾಗ ಒಂದು ಕಡೆ ತಮಿಳುನಾಡು, ಕೇರಳ, ಮಹಾರಾಷ್ಟ್ರ, ಆಂಧ್ರಕ್ಕೆ ಹೋಗುವಾಗ ನನಗೆ ಹಿಂದಿ ಬರೋದಿಲ್ಲ. ಅದರ ಸ್ಟೇಟಿಗೆ ಹೋಗುವಾಗ ಅಲ್ಲಿ ಪಂಜಾಬ್, ಹರಿಯಾಣ ಅಲ್ಲಿ ಹೋಗೋ ಕೂಡ, ವೆಸ್ಟ್ ಬೆಂಗಾಲ್ಗೆ ಹೋಗೋ ಕೂಡ ನನಗೆ ಭಾಷೆ ಮುಖ್ಯ ಆಗಲ್ಲ, ನನ್ನ ಪ್ರಾಡಕ್ಟ್ ಮುಖ್ಯ ಆಯಿತು. ಹಾಗೆ ನಾವು ಬೇರೆ ಬೇರೆ ದೇಶಕ್ಕೆ ಹೋಗುವಾಗ ಜಪಾನಿಗೆ ಹೋದರೆ ಅಲ್ಲಿ ಇಂಗ್ಲೀಷ್ ಜನರಿಗೆ ರೀಚ್ ಆಗ್ತಾ ಇಲ್ಲ. ಇನ್ನೂ ಒಂದು ಜಪಾನಲ್ಲಿ 15% ಜನರಿಗೆ ಮಾತ್ರ ಇಂಗ್ಲೀಷ್ ರೀಚ್ ಆಗ್ತಾ ಇದೆ. ನಿಮಗೆ ಚೈನಾಕ್ಕೆ ಹೋದರೆ ಬರೇ ಒಂದು 3 to 4% ಪೀಪಲ್ಗೆ ಮಾತ್ರ ಇಂಗ್ಲೀಷ್ ರೀಚ್ ಆಗ್ತದೆ. ಬಾಕಿಯೆಲ್ಲ ಅವರ ದೇಶದ ಲ್ಯಾಂಗ್ವೇಜ್. ಹಾಗಾಗಿ ನಮ್ಮ ಭಾಷೆಯನ್ನು ಪ್ರೀತಿಸಬೇಕು, ನಮ್ಮ ಭಾಷೆಯಲ್ಲಿ ನಾವು ಹೆಚ್ಚು ಒತ್ತು ಕೊಡಬೇಕು, ಅದರಲ್ಲಿ ಹೆಚ್ಚು ಓದಬೇಕು, ಇದು ಮಾಡಬೇಕು. ಆಮೇಲೆ ಅದ್ರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ನನಗೆ ಬರುತ್ತೆ. ನಾನು ನನಗೆ ಅನುಭವ ಇರೋದನ್ನು ಮೆಸೇಜ್ ಕೊಡ್ತೀನಿ. ಯಾಕಂದರೆ ಜಪಾನ್, ನಾನು ತುಂಬ ಇದು ಸ್ಟಡಿ ಮಾಡಿದಲ್ಲಿ ಜಪಾನ್ ಯಾಕೆ ದೇಶ ಮುಂದೆ ಬಂತು, ಇವತ್ತು ವರ್ಲ್ಡಲ್ಲಿ ನಾವು ಭಾಳ ಡಿಸಿಪ್ಲಿನ್, ವ್ಯಾಲ್ಯುಬಲ್ ಟೆಕ್ನಾಲಜಿಯನ್ನು ವರ್ಲ್ಡ್ ಕೊಟ್ಟಂಥ ದೇಶ ಇದ್ದರೆ ಅದು ಜಪಾನ್. ಹೇಗೆ ಬಂತಂತ ನಾನು ಅಲ್ಲಿ ಒಂದು ದಿವಸ ನಾವು ನಮ್ಮ ಟೋಕಿಗೆ ಹೋದಾಗ ನನ್ನ ಒಬ್ಬ ಏಜೆಂಟ್ ಇದ್ದ, ಅವನ ಮನೆಗೆ ಹೋದೆ. ಅವನ ಮನೆಗೆ ಹೋದಾಗ ಒಂದು ಮಗು ಬಂತು ಶಾಲೆಯಿಂದ. ಆ ಮಗು ಬಂತು, ಅಲ್ಲಿಂದ ಅದರ ರೂಮಿಗೆ ಹೋಯಿತು, ಬಟ್ಟೆ ಎಲ್ಲ ಬಿಟ್ಟಿತ್ತು, ಎಲ್ಲ ಥಿಂಗ್ಸನ್ನು ಸರಿಯಾಗಿ ಇಟ್ಟ ಮೇಲೆ ಆ ಮಗು ಹೋಗಿ ಕೈಕಾಲು ತೊಳೆದು ಆಮೇಲೆ ಕಾಫಿ ಕೊಟ್ಟು ನಮ್ಮ ಹತ್ರ ಬಂದು ಮಾತಾಡಿದ್ದೇವೆ. ಅದೇ ನಾನು ಇಲ್ಲಿ ಒಂದು ಮಗುವಿನ ನೋಡಿದೆ. ಬಸ್ಸಿಂದ ಬರುವಾಗಲೇ ಅಥವಾ ರಿಕ್ಷಿಂದ ಬರುವಾಗಲೇ ಅಜ್ಜಿ ಎತ್ಕೊಂಡು ಬರ್ತಾರೆ. ಅಂಗಳದಲ್ಲೇ ಅದಕ್ಕೆ ಒಳ್ಳೆ ಹಾರ್ಲೆಕ್ಸು, ತಿಂಡಿ ಇದೆಲ್ಲ ಕೊಡ್ತಾರೆ. ಅಲ್ಲಿಂದ ಮತ್ತು ಮಗು ಬಂದು ಹಾಗೆ ಶೂ ಬಿತ್ತಿದ್ರೆ ಹಾಗೆ ಟಿ ವಿ ಮುಂದೆ ಕೂತ್ಕೊಳ್ತಾರೆ. ಅಂದರೆ ಮಕ್ಕಳಿಗೆ ಹೌಸ್ ಕೀಪಿಂಗ್ ಆ್ಯಂಡ್ ಡಿಸಿಪ್ಲಿನ್ ಇಸ್ ಭಾಳ ಇಂಪಾರ್ಟೆಂಟ್. ಹೌಸ್ ಕೀಪಿಂಗ್ ಮತ್ತು ಡಿಸಿಪ್ಲಿನ್ ಸಣ್ಣ ಬದಲಾವಣೆ, ದೊಡ್ಡ ಬದಲಾವಣೆ ಅಲ್ಲ. ಆ ಬದಲಾವಣೆ ಏನು ಮಾಡಿದೆ ನೀವು, ನಾನು ಹೇಳಿದ್ದು ನಿಮಗೆ ಒಂದು ನಮ್ಮ ಪಾಠದಲ್ಲಿ ಒಂದು ಇರಬೇಕು ಅಂತ ಹೇಳಿದರೆ, ಬ್ಯೂಟಿ ಅನ್ನೋದು, ಎಕ್ಸಲೆನ್ಸ್ ಅನ್ನೋದು ನಾಟ್ ಎ ಡಿಗ್ರಿ, ಇದು ಮನೋಭಾವ. ಹಾಗೆ ನಿಮ್ಮ ಮಕ್ಕಳಲ್ಲಿ ಫಸ್ಟು ಹೌಸ್ ಕೀಪಿಂಗ್ ಮತ್ತು ಡಿಸಿಪ್ಲಿನ್ ಅಂದರೆ ನಿಮ್ಮ ಪೆನ್ಸಿಲನ್ನು, ಪೆನ್ನನ್ನು, ಬುಕ್ಕನ್ನು, ಬ್ಯಾಗನ್ನು ಹೇಗೆ ಇಟ್ಕೊಳ್ತೀರಾ, ನಿಮ್ಮ ಡ್ರೆಸ್ಸನ್ನು ಹೇಗೆ ಇಟ್ಕೊಳ್ತೀರಾ, ನಿಮ್ಮ ಮನೆಯಲ್ಲಿ ಹೋಗಿ ಅಥವಾ ನಿಮ್ಮ ಹಾಸ್ಟೆಲಲ್ಲಿ ನಿಮ್ಮ ಟೇಬಲ್ ಹೇಗೆ ಇಟ್ಕೊಳ್ತೀರಾ, ಆ ಪರಿಸರವನ್ನು, ನೇಬರನ್ನು, ಸ್ವಚ್ಛತೆ ಬಗ್ಗೆ ಹೇಗೆ ಇಟ್ಕೊಳ್ತೀರಾ, ನಿಮ್ಮನ್ನು ನೀವು ಹೇಗೆ ತಯಾರಾಗ್ತೀರಾ ಅಂತ ಭಾಳ ಇಂಪಾರ್ಟೆಂಟ್. ನಿಮ್ಮನ್ನು ನೀವು ನೀಟಾಗಿ ಇಟ್ಕೊಳ್ಳೋದು, ಪರ್ಫೆಕ್ಟ್ ಎಕ್ಸಲೆನ್ಸ್ ಆಗಿ ನಿಮ್ಮ ಇದನ್ನು ಇಟ್ಕೊಳ್ಳೋದು ಒಂದು ಕಮಿಟ್ಮೆಂಟು, ಶಿಸ್ತು. ಸೆಕೆಂಡು ಡಿಸಿಪ್ಲಿನ್ ಅಂದರೆ ನೀವು ಇವತ್ತು ಟೀಚರ್ ಮುಂದೆ ಹೋಗ್ತಾ ಇದ್ದೀರಾ, ಟೀಚರ್ ಮುಂದೆ ಹೋಗುವಾಗ ಅಥವಾ ನಿಮ್ಮ ಚೇರ್ಮನ್ ಮುಂದೆ, ನಿಮ್ಮ ಆಫೀಸ್ ಯಾರ ಮುಂದೆ ಹೋಗಬೇಕಾದ್ರೆ ನೀವು ಹೇಗೆ ಹೋಗ್ಬೇಕು, ಹೇಗೆ ಬಿಹೇವಿಯರ್ ಮಾಡಬೇಕಂತ ನೀವು ಅವರಿಂದ ರಿಶ್ಯೂ ಮಾಡುವಂಥ ಒಂದು ವಾತಾವರಣವನ್ನು ಮತ್ತು ಅವರು ನಿಮ್ಮನ್ನು ಹೊಗಳುವಂಥ ಡ್ರೆಸ್ ಸ್ಟೈಲು, ನಿಮ್ಮ ಆ್ಯಟಿಟ್ಯೂಡನ್ನು ಬದಲಾಯಿಸ್ಕೊಳ್ಬೇಕು. ಇದು ಭಾಳ ಇಂಪಾರ್ಟೆಂಟ್. ಆಮೇಲೆ ಇವತ್ತು ನಾನು ನೋಡ್ತಾ ಇದ್ದೀವಿ ಎ ಬರ್ತಾ ಇದೆ, ಅಡ್ವಾನ್ಸ್ ಇದು ಬಂದರೆ ಗ್ರ್ಯಾಜುವಲಿ ನಮಗೆ ಇದು ಕಮ್ಮಿ ಆಗ್ತಾ ಹೋಗ್ತದೆ. ಯಾವುದು ಇವತ್ತು ನಾನು ಯಾವುದೋ ಒಂದು ಓದ್ತಾ ಇರುವಾಗ 1,24,000 ಜನರು ತೆಗೆದಿದ್ದಾರೆ BTಯಲ್ಲಿ. ನೀವು ಕಲಿಯೋದು, ನೀವು ಎಕ್ಸಲೆನ್ಸ್ ಮಾರ್ಕ್ ತೆಗೆಯೋದು, ನೀವು ರೀಚ್ ಆಗೋದು, ನೀವು ಸ್ಕಾಲರ್ ಆಗೋದು ಒಂದು ಪಾರ್ಟ್, ಅದನ್ನು ಮಾಡಲೇಬೇಕು. ಅದರೊಟ್ಟಿಗೆ ನಿಮ್ಮ ಸ್ಕಿಲ್ಲನ್ನು ಡೆವಲಪ್ ಮಾಡಬೇಕು. ನಿಮ್ಮ ಸ್ಕಿಲ್ ಇವತ್ತು ನೋಡಿ, ಅಬ್ದುಲ್ ಕಲಾಂ ಅವನು ಏನಿತ್ತು ಅಂದರೆ ನಾನೊಂದು ಪೈಲಟ್ ಆಗಬೇಕಂತ, ಒಬ್ಬ ಪೈಲಟ್ ಆಗಬೇಕಂತ ಹೇಳುವವನು ಅವನಿಗೆ ಪೈಲಟ್ ಆಗಲಿಕ್ಕೆ ಅವನಿಗೆ ಇರುವುದಿಲ್ಲ, ಅದು ಹೈಟು ಸಾಕಾಗೋದಿಲ್ಲ, ಅಲ್ಲಿ ರಿಜೆಕ್ಟ್ ಆಗ್ತಾನೆ. ನಾನು ಫ್ಲೈಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ದಂತ ಹೋಗ್ತಾನೆ, ಮತ್ತು ದೊಡ್ಡ ನಮ್ಮ ದೇಶದಲ್ಲಿ ಒಂದು ಸ್ಪೇಸಿನ ಒಂದು ಸೈಂಟಿಸ್ಟ್ ಆಗ್ತಾನೆ, ವರ್ಲ್ಡಿಗೆ ಒಂದು ಇದಾಗ್ತಾನೆ. ಯಾಕಂದರೆ ಅದು ಅವನ ಒಂದು ಏಮ್ ಮತ್ತು ಸ್ಕಿಲ್ ಅದು. ಹಾಗೆ ನಾವು ನಮ್ಮ ಸ್ಕಿಲ್ಲನ್ನು ಬೆಳೆಸ್ಕೊಳ್ಬೇಕು. ನಿಮ್ಮ ಸರ್ಟಿಫಿಕೇಟ್ ಕೋರ್ಸ್ನ ಒಟ್ಟಿಗೆ ನಿಮ್ಮ ವೈಯಕ್ತಿಕ ಸ್ಕಿಲ್ ಭಾಳ ಇಂಪಾರ್ಟೆಂಟು. ನಾನು ಬಂದ ಹಾದಿಯನ್ನು ನನ್ನ ಬಗ್ಗೆ ಹೇಳಿದರು. ನನಗೆ ನಮ್ಮ ತಂದೆ ಯಾವುದೇ ಒಂದು ಸರ್ಟಿಫಿಕೇಟ್, ನಾನು 4ನೇ ಕ್ಲಾಸ್ ಹೋಗಿದ್ದ, ನಾನು ಚೈಲ್ಡ್ ಲೇಬರ್, ನಾನು 1964 ನಾನು 1974 ಕೆಲಸ ಹೋದೆ.
ನನಗೆ ಸಿಕ್ಕಿದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಲ್ಲ ನನ್ನ ಸ್ಕಿಲ್ಲಲ್ಲೇ. ನಾನು ಬ್ಲ್ಯಾಕ್ ಕ್ಲಿಕ್ ಮಾಡುವಾಗ ಸಿಕ್ಕಿದ ಸ್ಕಿಲ್ಲು, ಆಟೋಮೊಬೈಲ್ ವರ್ಕ್ ಮಾಡುವಾಗ ಸಿಕ್ಕಿದ ಸ್ಕಿಲ್ಲು, ಬೇರೆ ಬೇರೆ ಪ್ರಿಸಿಷನ್ ಜಾಬ್ ಮಾಡೋ ಸಿಕ್ಕಿದ ಸ್ಕಿಲ್ಲು, ಫ್ಯಾಬ್ರಿಕೇಷನ್ ಮಾಡುವಾಗ ಸಿಕ್ಕಿದ ಸ್ಕಿಲ್ಲು. ನನ್ನ ಮುಂದೆ ತುಂಬ ಜನ ಇಂಜಿನಿಯರು MTech ಬರ್ತಾರೆ, ಆದರೆ ಪ್ರಾಕ್ಟಿಕಲ್ ಸ್ಕಿಲ್ ಅನ್ನೋದು ಭಾಳ ಮುಖ್ಯ. ನಾವು ಹೇಳೋದು ನೀವೆಲ್ಲ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ನಿಮ್ಗೆ ಏನು ಬೇಕದು ಕಲೀರಿ, ಆದರೆ ಅದರ ಒಟ್ಟಿಗೆ ನಿಮ್ಮ ಸ್ಕಿಲ್ಲನ್ನು ಬೆಳೆಸ್ಕೊಳ್ಳಿ. ಹಳ್ಳಿಯಲ್ಲಿ ಬೇಕಷ್ಟು ಸ್ಕಿಲ್ ಇದೆ. ನನಗೆ ತಮ್ಮ ತಂದೆ ಎಜುಕೇಷನ್ ಇದ್ದರೂ ಕೂಡ ನನಗೆ ಯಾವುದೇ ಭಾಷೆಗೂ ಅಥವಾ ಹೆಲ್ಪ್ ತೊಂದರೆ ಆಗಲಿಲ್ಲ. ನನಗೆ ಅಂದರೆ ಎಕ್ಸಲೆನ್ಸ್ ಅನ್ನೋದು, ಅಡ್ವಾನ್ಸ್ ಟೆಕ್ನಾಲಜಿ ಅನ್ನೋದು, ಜನರಿಗೆ ರಿಕ್ವೈರ್ಮೆಂಟ್ ಅನ್ನೋದು ಒಂದು ದೊಡ್ಡ ಮೇಲ್ಮಟ್ಟಕ್ಕೆ ಕೊಂಡು ಹೋಗ್ತದೆ. ನೀವೆಲ್ಲರೂ ಫಸ್ಟು ನಿಮ್ಮ ಕೆಲಸದಲ್ಲಿ ಭಾಳಷ್ಟು ನಿಪುಣರಾಗಬೇಕು, ಭಾಳಷ್ಟು ಶ್ರದ್ಧೆ ಕಲಿಬೇಕು, ಪ್ರಾಮಾಣಿಕ ಕೆಲಸ ಮಾಡಬೇಕು. ಆಮೇಲೆ ನೀವು ಕಲಿಯುವ ಶಾಲೆಗಳಿಗೆ ನೀವು ಭಾಳ ರೆಸ್ಪೆಕ್ಟ್ ಕೊಡಬೇಕು, ಟೀಚರ್ ರೆಸ್ಪೆಕ್ಟ್ ಕೊಡಬೇಕು, ತಂದೆಗೆ ರೆಸ್ಪೆಕ್ಟ್ ಕೊಡಬೇಕು. ಈ ತ್ಯಾಗದ ಮನೋಭಾವ ಭಾಳ ಮುಖ್ಯ. ಯಾಕೆಂದರೆ ನನ್ನ ಮತ್ತು ನನ್ನ ಮನೇಲಿ ಇವತ್ತು ಸಣ್ಣ ನಮ್ಮ ಮಿಸಸ್ ಹತ್ರ ಮಾತಾಡುವಾಗ, ಯಾಕೆ ಹಿಂದಿನವರಿಗೆ ಭಾಳ ಇಂಥನವರು ಜವಾಬ್ದಾರಿ ತಗೊಳ್ಳುವಂತಾಗ್ತದೆ, ಇವತ್ತಿನ ಮಕ್ಕಳಿಗೆ ಯಾಕೆ ಜವಾಬ್ದಾರಿ ಇಲ್ಲ ಅಂತ. ಹಿಂದೆ ನಮಗೆಲ್ಲ ಏನೂ ಇಲ್ಲದೆ ನಾವು ಅಸಹಾಯಕರಾಗಿ ಇಡೀ ಮನೆ ಪರಿಸರ ಎಲ್ಲವನ್ನೂ ಕ್ಯಾರ್ ತಗೊಳ್ಳುವಂಥ ಮನೋಭಾವ ನಮ್ಮಲ್ಲಿ ಬೆಳೆದ್ರಿಂದ ನಾವು ಇವತ್ತು ಸಾಧಿಸಲಿಕ್ಕಾಗಿದೆ. ಕಂಫರ್ಟ್ ಲೈಫಲ್ಲಿ ಬಂದು ಸಣ್ಣ ಮಿಸ್ಟೇಕ್ ಬಂದರೂ ಕೂಡ ಅದನ್ನು ಫೇಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅದು ಕ್ರಿಯೇಟಿವ್ ಎಲ್ಲ ಬೆಳೀಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀವೆಲ್ಲ ಈ ಬುಕ್ಗಳನ್ನು ದಿವಸಕ್ಕೆ 1 ಗಂಟೆ ಆದರೂ ಪುಸ್ತಕ ಓದಬೇಕು. ಆಮೇಲೆ ಈ ಸ್ಕೂಲಿಂದ ನಮ್ಮ ಅಧ್ಯಕ್ಷರು ನಾನು ಭಾಳ ಆತ್ಮೀಯರು. ನಾನು ಜಪಾನ್ನಲ್ಲಿ ಹೇಳಿದ ಹಾಗೆ ಇವರು ನಿಮ್ಮನ್ನು ಭಾಳಷ್ಟು ನಿಮ್ಮನ್ನು ಒಂದು ಒಳ್ಳೆಯ ಪ್ರಜೆಗಳು ಮಾಡಿ ಟ್ರೈ ಮಾಡ್ತಾಯಿದ್ದಾರೆ. ನಾನು ಜಪಾನ್ ಇನ್ನೊಂದು ಹೇಳಲಿಕ್ಕೆ ಉಂಟು. ಏನಂತ ಹೇಳಿದರೆ, ಇಲ್ಲಿ ಪೇರೆಂಟ್ಸ್ ಏನು ಬಯಸ್ತಾರೆ ಅಂತ ಹೇಳಿ ನನ್ನ ಮಗನ ಹಾಕೋ ಸ್ಕೂಲಿಗೆ ಎಷ್ಟು ಬಿಲ್ಡಿಂಗ್ ಉಂಟು, ಎಷ್ಟು ದ್ವಾರ ಉಂಟು, ಎಷ್ಟು ಗಾರ್ಡನ್ ಉಂಟು, ಎಷ್ಟು ಸ್ಟೆಚ್ಚು ಸ್ಕ್ರೀನ್ ನೋಡ್ತಾರೆ. ಜಪಾನಲ್ಲಿ ಅದರಲ್ಲಿ ನೋಡೋದಿಲ್ಲ. ಅಲ್ಲಿ ಅಪ್ ಟು ನಿಮ್ಮದು ಒಂದು 10th ತನಕ ಅಲ್ಲಿ ತನಕ ಮಾವಿನ ಮರದ ಒಂದು ಬೆಂಚಲ್ಲೇ ಕೂತ್ಕೊಂಡು, ಮಣ್ಣಿನ ನೆಲದಲ್ಲೇ ಕೂತ್ಕೊಂಡು, ಗಾರ್ಡನಲ್ಲೇ ಕೂತ್ಕೊಂಡು ಚಾಲು ಮಾಡ್ತಾರೆ. ಯಾವ ಒಂದು ಬಿಲ್ಡಿಂಗ್ ಇರೋದಿಲ್ಲ, ಯಾವ ಒಂದು ದೊಡ್ಡ ಇದಿರೋದಿಲ್ಲ. ಅಂದರೆ ಅಲ್ಲಿ ಕ್ಲೈಮೇಟ್ ಇಲ್ಲಿ ಹಾಗೆ ಮಳೆಯಲ್ಲಿ ಇರುವುದಿಲ್ಲ ಅಲ್ಲಿ. ಆದರೆ ಇಲ್ಲಿ ನಮ್ಮ ಮಕ್ಕಳಿಗೆ ಪೇರೆಂಟ್ಸ್ ಫಸ್ಟು AC ರೂಮ್ ಬೇಕು. ನಾನು ಮೊನ್ನೆ ಒಂದು ಬ್ರಹ್ಮಾವರದಲ್ಲಿ ಯಾವುದೋ ಒಂದು ಸ್ಕೂಲಲ್ಲಿ ಕ್ಲಾಸ್ ರೂಮ್ AC, ಹಾಸ್ಟೆಲ್ AC, ವರಾಂಡ ಕೂಡ AC ಮಾಡಿದ್ದೀವಿ ಅಂತ ಅವರು ಆ್ಯಡ್ ಕೊಡ್ತಾ ಇದ್ದಾರೆ. ನಾವು ಹೇಳಿದ್ರು, ಈ ಮಕ್ಕಳು ಏನೂ ಮಾಡೋಕ್ಕಾಗಲಿಲ್ಲ. ಸಾಧಿಸಬೇಕಾದ್ರೆ ನೀವು ತುಂಬ ಹಾರ್ಡ್ ವರ್ಕ್ ಮಾಡಬೇಕು, ತುಂಬ ನೀವು ಎಕ್ಸಸೈಜು, ಸ್ಟೆಮಿನಾ, ಬಾಡಿಯೆಲ್ಲ ತುಂಬ ಜನ ಮೇಂಟೈನ್ ಮಾಡಬೇಕು. ಇದೆಲ್ಲ ಭಾಳ ಇಂಪಾರ್ಟೆಂಟ್. ನಿಮ್ಗೆ ಆಡಲಿಕ್ಕೆ ಹೇಗೆ ಮನಸ್ಸು ಬರ್ತದೆ? AC ಹೋಗಲಿಕ್ಕೆ ಆಗೋದಿಲ್ಲ, ಬಿಸಿಲಿಗೆ ಹೋದರೆ ನಿಮಗೆ ಅಲ್ಲಿ ಸೆಟ್ ಆಗೋದಿಲ್ಲ. ನಾವು ಅದರಲ್ಲಿ ಹೋರಾಡ್ತಾ ಬರಬೇಕು. ಮತ್ತು ರಾಜೇಶ್ವರಿ ವಿದ್ಯಾಸಂಸ್ಥೆ ಭಾಳಷ್ಟು ಕೆಲಸ ಮಾಡ್ತಾಯಿದೆ. ಅವರು ಭಾಳ ಆತ್ಮೀಯರು. ನೀವೆಲ್ಲ ಇಲ್ಲಿ ಬೆಳೀತಾರೆ, ಭಾಳ ಸಂತೋಷ ವಿಷಯ. ನಾನು ಕನ್ನಡದ ಬಗ್ಗೆ ಮಾತಾಡಲಿಕ್ಕೆ ಹೋದರೆ ಅದು ಸಾಹಿತ್ಯದ ಬಗ್ಗೆ ಅವರು ಆಲ್ರೆಡಿ ನಿಮಗೆ ಹೇಳಿದ್ದಾರೆ. ನನ್ನ ಕರೆದಿದ್ದಕ್ಕೆ ತುಂಬ ಅವರು ಮ್ಯಾನೇಜ್ಮೆಂಟಿಗೆ ಗೌರವ ಕೊಡ್ತಾ ನಮ್ಮೆಲ್ಲರಿಗೂ ನಾನು 2 ಮಾತು ಕೇಳಿದ್ದೀವಿ. ವಂದಿಸ್ತಾರೆ ಮಾತು. ಸಭೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಬಂಧುಗಳೇ, ರಾಜೇಶ್ವರಿ ವಿದ್ಯಾಸಂಸ್ಥೆಯ ಒಂದು ಕನ್ನಡ ರಾಜ್ಯೋತ್ಸವ ಸಂಭ್ರಮದ ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿ ತಮ್ಮ ಭಾಷಣವನ್ನು ಮಾಡಿದಂತಹ ಗುರುಗಳಾದಂತಹ ಶ್ರೀಯುತ ಮಂಜುರಾಜ್ ರೇಂಜಾಳ್ ಅವರೇ, ನನ್ನ ಅತ್ಯಂತ ಆತ್ಮೀಯರು ಮತ್ತು ನನ್ನ ಜೀವನದ ಬಹಳ ದೊಡ್ಡ ಮಾರ್ಗದರ್ಶಕರು ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಡಾಕ್ಟರ್ ಜಿ ರಾಮಕೃಷ್ಣ ಆಚಾರ್ಯ ಅವರೇ, ನಮ್ಮ CEO ಅವರೇ, ನಮ್ಮ ಪ್ರಿನ್ಸಿಪಾಲ್ರೇ, ಸಭೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಬಂಧುಗಳೇ ಮತ್ತು ವಿದ್ಯಾರ್ಥಿ ಮಿತ್ರರೇ, ಕನ್ನಡ ರಾಜ್ಯೋತ್ಸವ ಮೊನ್ನೆ ನವೆಂಬರ್ 1ನೇ ತಾರೀಕು ನಮ್ಮ ಕರ್ನಾಟಕದಾದ್ಯಂತ ಮತ್ತು ವಿಶ್ವದಾದ್ಯಂತ ನಾವೆಲ್ಲ ಆಚರಿಸಿದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಸೊ ಅವತ್ತು ಎಲ್ಲ ವಿದ್ಯಾಸಂಸ್ಥೆಗಳಿಗೆ ಸಾಮಾನ್ಯವಾಗಿ ರಜೆ ಇರುತ್ತೆ. ಶಿಕ್ಷಕರೆಲ್ಲ ಮತ್ತೆ ಬರಬೇಕು, ಡೇ ಸ್ಕೂಲರ್ಸ್ ಎಲ್ಲ ಮನೆಯಲ್ಲಿರ್ತಾರೆ. ಸೊ ಅವರಿಗೆ ಕೂಡ ಈ ಕನ್ನಡ ರಾಜ್ಯೋತ್ಸವದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ಅವಕಾಶ ಸಿಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಇವತ್ತು ಈ ಕನ್ನಡ ರಾಜ್ಯೋತ್ಸವ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ 2 ಭಾಗಗಳನ್ನು ನಾವು ಇಟ್ಕೊಂಡಿದ್ವಿ. ಒಂದು ಸಭಾ ಕಾರ್ಯಕ್ರಮ, ಎರಡನೇದು ಒಂದು ಕನ್ನಡದ ಹಾಡುಗಳ ಒಂದು ಹಬ್ಬ. ಸೊ ಇವತ್ತಿನ ಸಭಾ ಕಾರ್ಯಕ್ರಮದಲ್ಲಿ ಯಾರು ಅತಿಥಿ ಆಗಬೇಕು ಅಂತ ಯೋಚನೆ ಮಾಡಿದಾಗ ನನ್ನ ಕಣ್ಮುಂದೆ ಬಂದಿರುವಂಥದ್ದು 2 ಹೆಸರು. ನಾನು ಸಾಮಾನ್ಯವಾಗಿ ಯಾವುದೇ ಒಂದು ಅತಿಥಿಗಳನ್ನು ತಮ್ಮ ಕರೆಯುವಾಗ ನನ್ನ ಮನಸ್ಸಲ್ಲಿರುವಂಥದ್ದು ಒಂದೇ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮ ಸಂಸ್ಥೆಗೆ, ನಮ್ಮ ವಿದ್ಯಾರ್ಥಿಗಳ ಮುಂದೆ ಯಾರನ್ನಾದರೂ ಒಬ್ಬರನ್ನು ಪ್ರೆಸೆಂಟ್ ಮಾಡುವಾಗ ಅವರೊಂದು ರೋಲ್ ಮಾಡೆಲ್ ಆಗಿರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡ್ತೀವಿ.
ಆ ದೃಷ್ಟಿಯಿಂದ ನೋಡಿದಾಗ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಕೆಲಸ ಮಾಡಿರುವಂಥವರು ಶ್ರೀಯುತ ಮುನ್ರಾಜ್ ರೇಂಜಾಳ್ ಅವರು. ಸೊ ನಾನು ತುಂಬ ವರ್ಷಗಳಿಂದ ಮುನ್ರಾಜ್ ರೇಂಜಾಳ್ ಅವರನ್ನು ನೋಡಿದ್ದೇನೆ ಮತ್ತು ಅವರ ಮಾತುಗಳನ್ನು ಕೂಡ ಕೇಳಿದ್ದೇನೆ. ಸೊ ಹಾಗಾಗಿ ಅವರು ಈ ಸಂದರ್ಭಕ್ಕೆ ಸೂಕ್ತ ಅಂತ ಹೇಳಿ ಅವರನ್ನು ಕರೆದಿದ್ವಿ. ಮುನ್ರಾಜ್ ರೇಂಜಾಳ್ ಅವರು ಒಬ್ಬರು ಒಳ್ಳೆ ಅಧ್ಯಾಪಕರು ಮತ್ತು ಸಾವಿರಾರು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಂದು ಬದುಕನ್ನು ಕಟ್ಟಿಕೊಟ್ಟಂಥ ಒಬ್ಬ ಒಳ್ಳೆಯ ಶಿಕ್ಷಕರು. ಶಿಕ್ಷಕ ನಿವೃತ್ತಿಯ ನಂತರವೂ ಕೂಡ ಮನೆಯಲ್ಲಿ ಸುಮ್ಮನೆ ಕೂತವರಲ್ಲ. ಸಾಮಾನ್ಯವಾಗಿ 60 ವರ್ಷ ಆಯಿತು ಅಂತ ಹೇಳಿದರೆ ಜನರೆಲ್ಲ ಮನೆಯಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡುವ ಅಂತ ಯೋಚನೆ ಮಾಡ್ತಾರೆ. ಆದರೆ ಇವತ್ತು ಮುನ್ರಾಜ ರೇಂಜಾಳ್ ಅವರು ಆ ಥರ ನಿವೃತ್ತಿಯ ಜೊತೆಗೆ ರೆಸ್ಟ್ ಮಾಡುವಂತಹ ಒಂದು ವಿಶ್ರಾಂತಿಯ ಮಾನಸಿಕತೆಗೆ ಹೋಗದೆ ಇವತ್ತು ರಾಜ್ಯದಾದ್ಯಂತ ದೇಶದಾದ್ಯಂತ ಓಡಾಡಿ ಸಾಹಿತ್ಯ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಇವತ್ತು ಕೆಲಸ ಮಾಡಿದ್ದಾರೆ. ಅಂತಹ ಒಂದು ಹಿರಿಯರು ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿರುವಂಥದ್ದು ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ. ಒಬ್ಬ ಅಧ್ಯಕ್ಷನ ನೆಲೆಯಲ್ಲಿ ನಾನು ಅತ್ಯಂತ ಪ್ರೀತಿಯಿಂದ ಮತ್ತು ಗೌರವದಿಂದ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಇನ್ನೋರ್ವ ನಮ್ಮ ಮುಖ್ಯ ಅತಿಥಿ ಇರುವಂಥವರು ಡಾಕ್ಟರ್ ಜಿ ರಾಮಕೃಷ್ಣ ಆಚಾರ್ಯರು. ರಾಮಕೃಷ್ಣ ಆಚಾರ್ಯರ ಬದುಕೇ ನಮಗೆಲ್ಲರಿಗೂ ಕೂಡ ಒಂದು ಆದರ್ಶ. ಅವರು ಯಾವಾಗಲೂ ಹೇಳೋದು, ನಾನು ಅವರನ್ನು ಗೆಸ್ಟ್ ಆಗಿ ಕರೆದಾಗ ನನಗೆ ಅವರು ಬೈತಾರೆ. ಇವತ್ತು ಪುಣ್ಯಕ್ಕೆ ಅವರು ಬೈಲಿಲ್ಲ. ಸಾಮಾನ್ಯವಾಗಿ ಅವರು ಬೈತಾರೆ, ನನಗೆ ನೀವು ಭಾಷಣಕ್ಕೆ ಕರಿಬೇಡಿದ್ದೀವಿ ಪ್ರಸಾದ್, ಏನಾದರೂ ಕೆಲಸ ಇದ್ದರೆ ಕರೀರಿ, ನಿಮ್ಮ ಸಂಸ್ಥೆ ಜೊತೆಗೆ ನಾನು ಇನ್ವಾಲ್ವ್ ಆಗ್ತೇನೆ. ಬೇರೆ ಟೆಕ್ನಿಕಲ್ ಕನೆಕ್ಟೆಡ್ ಇರ್ಬೋದು ಅಥವಾ ಕೃಷಿಗೆ ಸಂಬಂಧಿಸಿದಂಥ ವಿಚಾರ ಇರ್ಬೋದು ಅಥವಾ ಬೇರೆ ಯಾವುದೇ ಡೆವಲಪ್ಮೆಂಟ್ ಆಧಾರಿತವಾಗಿರೋ ವಿಚಾರ ಇರ್ಬೋದು, ನಾವು ಚರ್ಚೆ ಮಾಡೋಣ ನಾವು ಕೂತು, ಹೀಗೆ ಕರೀರಿ, ಬಟ್ ನನಗೆ ಕಾರ್ಯಕ್ರಮಕ್ಕೆ ಕರಿಬೇಡಿ ಅಂತೇಳಿ ಯಾವತ್ತೂ ಕೂಡ ಅವ್ರು ಹೇಳ್ತಾರೆ. ಆದರೆ ರಾಮಕೃಷ್ಣ ಆಚಾರ್ಯರಂಥವರು ಒಬ್ಬರು ಮಾದರಿಗಳನ್ನು ನಾವು ಸಮಾಜದ ಮುಂದೆ ಇಡುವಂಥದ್ದು ನಮ್ಮಂತಹ ವಿದ್ಯಾಸಂಸ್ಥೆಗಳ ನನ್ನ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ, ಜವಾಬ್ದಾರಿ ಅಂತ ನಾನು ಭಾವಿಸ್ತೇನೆ. ಮುನ್ರಾಜ್ ರೇಂಜಾಳ್ ಅವರು ಅನೇಕ ಪಟ್ಟಿ ಕೊಟ್ಟರು, ಕರ್ನಾಟಕ ಯಾವುದರಲ್ಲೆಲ್ಲ ಮುಂದೆ ಇದೆ ಅಂತೇಳಿ. ಕಾಫಿ ರಫ್ತಲ್ಲಿ ಮುಂದೆ ಇದೆ ಅಂತ ಹೇಳಿದರು, ಅಕ್ಕಿ ರಫ್ತಲ್ಲಿ ಮುಂದೆ ಇದೆ ಅಂತ ಹೇಳಿದರು. ಇವತ್ತು ರಾಮಕೃಷ್ಣ ಆಚಾರ್ಯರು ತಮ್ಮ ಕಂಪನಿ ಮುಖಾಂತರ ಏನು ಮಾಡ್ತಾ ಇದ್ದಾರೆ, ಬಹುಶಃ ನನಗೆ ಇರುವಂಥ ಮಾಹಿತಿ ಪ್ರಕಾರ ಆ ಒಂದು ಎಕ್ಸ್ಪೋರ್ಟ್ಸಲ್ಲಿ ಇವತ್ತು ಅವರು ರೈಸ್ ಮಿಲ್ ಸೊಲ್ಯೂಷನ್ ಅಂದರೆ ರೈಸ್ ಮಿಲ್ಲನ್ನು ಎಸ್ಟಾಬ್ಲಿಷ್ ಮಾಡುವಂಥದ್ದು ನಮ್ಗೆ ಗೊತ್ತಿರುವ, ಅದರಲ್ಲಿ ಬಹುಶಃ ಭಾರತದ ಎಕ್ಸ್ಪೋರ್ಟ್ಸಲ್ಲಿ ಅವರು ಪ್ರಥಮ ಸ್ಥಾನದಲ್ಲಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಸೊ ಇಡೀ ಜಗತ್ತಿನ ಅನೇಕ ದೇಶಗಳಿಗೆ ಇವತ್ತು ಅವರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಅವರದ್ದು ಪರಿಚಯ ಆಗಲಿಲ್ಲ ಅಂತ ಕಾಣುತ್ತೆ. ನಾವೆಲ್ಲರೂ ಒಂದು ದಿವಸ ಅವ್ರ ಮನೆಗೆ ಹೋಗಿದ್ವಿ, ನೆನಪಿದೆಯಾ ನಿಮಗೆ? ಯಾರಿಗೆಲ್ಲ ನೆನಪಿದೆ? ನಾವೊಂದು ಗೋಶಾಲಕ್ಕೆ ಹೋಗಿದ್ವು ಅಲ್ಲ, ಸಂಜೀವಿನಿ ಗೋಶಾಲೆ. ಎಲ್ಲರೂ ನಾವು ಹೋಗಿದ್ದೇವೆ, ನೀವು ಮರೆತಿದ್ದೀರಿ. ಅವರ ಗೋಶಾಲೆಗೆ ಹೋಗಿದ್ವಿ. ಸೊ ರಾಮಕೃಷ್ಣಾಚಾರ್ಯ ಒಬ್ಬರು ಅತ್ಯಂತ ಒಂದು ಹಿಂದುಳಿದ ಕುಟುಂಬದಿಂದ ಬಂದು ಯಾವುದೇ ದೊಡ್ಡ ಒಂದು ಶಿಕ್ಷಣದ ಸೌಲಭ್ಯ ಸಿಗದೇ ಇರುವಂಥ ಸಂದರ್ಭದಲ್ಲಿ ಕೂಡ ಒಂದು ಪರಿಶ್ರಮದಿಂದ ಇವತ್ತು ಏನೋ ಒಂದು ವಿದ್ಯೆ ಬೆಳೆಸದಿದ್ರೂ ಕೂಡ ಇವತ್ತು ತಮ್ಮ ಪರಿಶ್ರಮದ ಮುಖಾಂತರ ನಮ್ಮ ಸಾಧನೆಯ ಮುಖಾಂತರ ಇವತ್ತು ಡಾಕ್ಟರ್ ಆಗಿದ್ದಾರೆ. ಇವತ್ತು ಸಾಮಾನ್ಯರಾಗಿದ್ದಂತಹ ರಾಮಕೃಷ್ಣಾಚಾರ್ಯ ಇವತ್ತು ನಮ್ಮ ಕಣ್ಮುಂದೆ ಒಬ್ಬ ಡಾಕ್ಟರ್ ಜಿ ರಾಮಕೃಷ್ಣಾಚಾರ್ಯ ಅನ್ನುವಂಥ ಹೆಸರಲ್ಲಿ ಇವತ್ತು ನಿಂತಿದ್ದಾರೆ. ನಮಗೆಲ್ಲ ಹೆಮ್ಮೆ. ನಾನು ಯಾವತ್ತು ಕನಿಷ್ಠ ತಿಂಗಳಲ್ಲಿ ಒಂದು ಬಾರಿ ಆದರೂ ಅವರಿಗೆ ನಾನು ಮಾತನಾಡಿಸ್ಕೊಂಡು ಬರ್ತೇನೆ. ಅವರ ಹತ್ರ ಮಾತನಾಡಿದಾಗ ಒಂದು ವಿಶೇಷವಾದಂಥ ಒಂದು ಶಕ್ತಿ ನಮ್ಮಲ್ಲಿ ಉದ್ಭವ ಆಗುತ್ತೆ. ಬದುಕಲ್ಲಿ ಯಾವತ್ತೂ ಒಂದು ನಿರಾಸೆ ಆದಾಗ ಅಥವಾ ಯಾವುದೋ ಒಂದು ಭ್ರಮನಿರಸನಾದಾಗ ಅವರನ್ನು ಹೋಗಿ ಒಂದು ಅರ್ಧ ಗಂಟೆ ಅವರ ಜೊತೆ ಕೂತ್ರೆ ಒಂದು ಅದಮ್ಯ ಉತ್ಸಾಹ ನಮ್ಮಲ್ಲಿ ಮೂಡುತ್ತದೆ. ನಾನು ಅವರನ್ನು 2003ನೇ ಇಸ್ವಿಯಿಂದ ನೋಡ್ತಾ ಇದ್ದೇನೆ. ಬದುಕಲ್ಲಿ ಅನೇಕ ಏಳು ಬೀಳುಗಳನ್ನು ಕಂಡು ಇವತ್ತು ವಾರ್ಷಿಕ ಸುಮಾರು 500 ಕೋಟಿಗಿಂತಲೂ ಹೆಚ್ಚು ಅವರು ವ್ಯವಹಾರ ಮಾಡ್ತಾ ಇದ್ದಾರೆ. ಮುಂದಿನ ಒಂದಷ್ಟು ವರ್ಷಗಳಲ್ಲಿ ಅವರ ವ್ಯವಹಾರ ವಾರ್ಷಿಕ 5,000 ಕೋಟಿ ದಾಟಿದರೂ ಕೂಡ ಅತಿಶಯೋಕ್ತಿ ಇಲ್ಲ. ಅಂತಹ ಒಂದು ಶ್ರೇಷ್ಠ ಇಂಡಸ್ಟ್ರಿಯನ್ನು ನಮ್ಮ ಕಣ್ಮುಂದೆ ಸ್ಥಾಪನೆ ಮಾಡಿದ್ದಾರೆ ಮತ್ತು ನಡೆಸ್ತಾ ಇದ್ದಾರೆ. ಇದೆಲ್ಲ ನಮಗೆಲ್ಲರಿಗೂ ಕೂಡ ಹೆಮ್ಮೆ ತರುವಂತಹ ವಿಚಾರ. ಅದರ ಜೊತೆಗೆ ಕೃಷಿನಲ್ಲಿ ಬಹಳ ದೊಡ್ಡ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಮ್ಮೆ ಅವರ ಫಾರ್ಮಲ್ಲಿ ಹೋಗಿ ಒಂದು ದಿವಸ ಪೂರ್ತಿ ನಾವೆಲ್ಲರೂ ಕಳೆಯೋಣ. ಅನೇಕ ಹೊಸ ಆಲೋಚನೆಗಳನ್ನು, ಹೊಸ ಯೋಜನೆಗಳನ್ನು ಅವರು ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ. ನಾವೆಲ್ಲರೂ ಕಲಿಯುವಂಥದ್ದು ಅವರಿಂದ ತುಂಬ ಇದೆ. ಅಂತಹ ರಾಮಕೃಷ್ಣಾಚಾರ್ಯರು ನಮ್ಮ ಕಣ್ಮುಂದೆ ನಮ್ಮ ಜೊತೆಗೆ ಇವತ್ತು ಒಂದು ಅತಿಥಿಯಾಗಿ ನಮ್ಮ ಜೊತೆ ಭಾಗವಹಿಸಿರುವಂಥದ್ದು ನಮ್ಮದು ತುಂಬ ಸಂತೋಷ ತಂದಿದೆ. ಅವರಿಗೂ ಕೂಡ ಅತ್ಯಂತ ಪ್ರೀತಿಯಿಂದ ನಾನು ಗೌರವಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ಇವತ್ತು ಇನ್ನೇನು ನಾನು ವಿಶೇಷವಾಗಿ ಮಾತನಾಡಲಿಕ್ಕೆ ಹೋಗೋದಿಲ್ಲ. ನನ್ನ ಸಂದೇಶ ಮೊನ್ನೆ ಫ್ಲಾಗ್ ಹಾಯಿಸ್ಟಿಂಗ್ ಸಂದರ್ಭದಲ್ಲಿ ನಾನು ನೀಡಿದ್ದೇನೆ. ವಿದ್ಯಾರ್ಥಿಗಳೇ, ಶ್ರೇಷ್ಠ ವ್ಯಕ್ತಿಗಳು ನಮ್ಮ ಕಣ್ಮುಂದೆ ಇದ್ದಾರೆ. ಅವರ ಥರ ಆಗುವಂತಹ ಪ್ರಯತ್ನ, ಆ ಉತ್ಸಾಹ ನಮ್ಮಲ್ಲಿ ನಾವು ತೋರಿಸಬೇಕು. ನಾವು ಯಾವತ್ತೂ ಕೂಡ ಯಾವಾಗ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದರೆ ಒಬ್ಬ ಶ್ರೇಷ್ಠ ವ್ಯಕ್ತಿಗಳನ್ನು, ಶ್ರೇಷ್ಠ ವ್ಯಕ್ತಿತ್ವಗಳನ್ನು ಸ್ವೀಕಾರ ಮಾಡುವಂತಹ ಒಂದು ಮಾನಸಿಕತೆ ನಮ್ಮಲ್ಲಿದ್ದಾಗ ಮಾತ್ರ
ನಾವು ಕೂಡ ಆ ರೀತಿಯ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಿಮ್ಮ ಹತ್ರ ನಂದು ನಿವೇದನೆ ಮತ್ತು ನಿಮ್ಮ ಹತ್ರ ವಿನಂತಿ ಇಷ್ಟೇ, ಇಂತಹ ಶ್ರೇಷ್ಠ ವ್ಯಕ್ತಿಗಳು ಬಂದಾಗ ನಾವು ತುಂಬ ಜಾಗೃತರಾಗಿ ಅವರಿಗೆ ನಾವು ಕಿವಿ ಹಾಕಬೇಕು, ಅವರಲ್ಲಿರುವಂತಹ ವಿಚಾರಗಳನ್ನು ತಿಳ್ಕೊಳ್ಬೇಕು. ನಾವು ಒಂದು ಉದಾಸೀನ ಭರಿತರಾಗಿ ಜಡಭರಿತರಾಗಿ ಕೆಲವೆಲ್ಲ ಮಕ್ಕಳೆಲ್ಲ ನಾನು ಗಮನಿಸ್ತೇನೆ, ನಿದ್ದೆ ಮಾಡುವಂಥದ್ದು, ನಿಮ್ಮೊಳಗೆ ಮಾತನಾಡುವುದು, ಇದೆಲ್ಲ ಮಾಡ್ತೇನೆ. ಇದು ಒಂದು ಒಳ್ಳೆಯ ಸಾಧನೆಯನ್ನು ಮಾಡುವಂತಹ ವಿದ್ಯಾರ್ಥಿಗಳ ಲಕ್ಷಣ ಅಲ್ಲ. ನೀವೇನೋ ಒಂದು ತರಲೆ ಮಾಡಿದರೆ ನೀವು ಅಂದ್ಕೊಳ್ತೀರಿ ನೀವೇನೋ ಒಂದಷ್ಟು ಜನರ ಮತ್ತೆ ಹೀರೋ ಆದ್ರಿ ಅಂತೇಳಿ. ಖಂಡಿತ ನೀವು ಹೀರೋ ಆಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ಮುಂದಕ್ಕೆ ಒಂದು ದಿವಸ ನಾವು ಝೀರೋ ಆಗ್ತೀವಿ ಆ ಥರ ಮಾಡಿದರೆ. ನಾವು ಯಾವತ್ತು ಹೀರೋ ಆಗ್ತೀವಿ ಅಂತ ಹೇಳಿದ್ರೆ ನಮ್ಮ ಸ್ವಭಾವವನ್ನು, ನಮ್ಮ ಆಟಿಟ್ಯೂಡ್ಸನ್ನು ನಾವು ಪಾಸಿಟಿವ್ ಆಗಿ ಬೆಳೆಸ್ಕೊಂಡಾಗ ಮಾತ್ರ ನಾವು ಹೀರೋ ಆಗಲಿಕ್ಕೆ ಸಾಧ್ಯ ಆಗೋದು. ಸಣ್ಣ ಸಣ್ಣ ತರಲೆಗಳನ್ನು, ಸಣ್ಣ ಸಣ್ಣ ಪೋಖರಿಗಳನ್ನು ಮಾಡಿ ಏನೋ ಒಂದು ಕಳ್ಳರಾಗಿ ಕಾಕರಾಗಿ ನಾವು ಮಾಡಿದರೆ ನಾವು ಖಂಡಿತ ಹೀರೋ ಆಗೋದಿಲ್ಲ. ಒಂದಷ್ಟು ಜನ ನಮ್ಮನ್ನು ನೋಡಿ ನಕ್ಕ ಹಾಗೆ ಮಾಡಬಹುದು, ಬಟ್ ಅದು ಮನಸ್ಸಿನಲ್ಲಿ ಅವರಿಗೆ ವ್ಯಂಗ್ಯ ಹುಚ್ಚರಾಗಿ ಮಾಡ್ತಾ ಇದ್ದಾರೆ ಅಂತ ನಮ್ಮ ಬಗ್ಗೆ ಭಾವಿಸ್ಕೊಳ್ತಾರೆ. ಈ ಬಗ್ಗೆ ನೀವು ಜಾಗೃತರಾಗಬೇಕು. ನಾವು ಒಂದು ಜಾಗೃತ ವಿದ್ಯಾರ್ಥಿಗಳಾಗಬೇಕು, ಡಿಸಿಪ್ಲಿನ್ಡ್ ವಿದ್ಯಾರ್ಥಿಗಳಾಗಬೇಕು, ಮತ್ತೊಂದು ದೇಶಭಕ್ತ ವಿದ್ಯಾರ್ಥಿಗಳಾಗಬೇಕು. ನಾನು ಯಾವತ್ತೂ ಕೂಡ ನನ್ನ ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೇನೆ ಅಂತ ಹೇಳಿದ್ರೆ ಎರಡು ಉದ್ದೇಶವಾಗಿ, ಒಂದು ಅತ್ಯಂತ ಡಿಸಿಪ್ಲಿನ್ಡ್ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಎರಡನೇದು ಒಂದು ದೇಶಭಕ್ತ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನಾನು ಮಾಡಿದ್ದೇನೆ. ಇವತ್ತು ಶಾಲೆಗಳು ಲೆಕ್ಕ ಇಲ್ಲದಷ್ಟಿದ್ದಾವೆ, ನೂರಾರು ಶಾಲೆಗಳಿದ್ದಾವೆ. ಸೊ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಕೇವಲ ಶಾಲೆ ಮಾಡಬೇಕು ಅಂತ ಏನಿಲ್ಲ. ಆದರೆ ನಮ್ಮ ಶಾಲೆಯಲ್ಲಿ ಬಂದಂಥ ವಿದ್ಯಾರ್ಥಿಗಳು ದೇಶಭಕ್ತರಾಗಬೇಕು, ಅತ್ಯಂತ ಶಿಸ್ತು ಉಳ್ಳವರಂತ ಆಗಬೇಕು, ನಾಳೆ ಸಮಾಜಕ್ಕೆ ಒಂದು ಬಹಳ ದೊಡ್ಡ ಕೊಡುಗೆ ಆಗಬೇಕು. ಅಬ್ದುಲ್ ಕಲಾಂರ ಉದಾಹರಣೆಯನ್ನು ಹೇಳಿದರು, ನೀವು ಕೇಳಲಿಲ್ಲ, ನೀವು ನಿದ್ದೆ ಮಾಡ್ತಾ ಇದ್ದೀರಿ. ಅಬ್ದುಲ್ ಕಲಾಂರಿಗೆ ಯಾವುದೋ ಒಂದು ಕಾರಣಕ್ಕೆ ಅವರಿಗೆ ಎಂತ ಹೇಳಿ ಸರ್ ನೀವು ವಿಮಾನದಲ್ಲಿ ಅವ್ರಿಗೆ ಸೀಟ್ ಸಿಗೋದಿಲ್ಲ. ಪೈಲಟ್ ಆಗಬೇಕು ಅಂತ ಅವ್ರಿಗೆ ಕನಸಿರುತ್ತೆ, ಅವ್ರಿಗೆ ಸೀಟ್ ಸಿಗೋದಿಲ್ಲ. ಬಟ್ ಅಬ್ದುಲ್ ಕಲಾಂ ಅವ್ರ ಜೀವನದಲ್ಲಿ ನಿಶ್ಚಯ ಮಾಡ್ತಾರೆ, ನಾನು ವಿಮಾನವನ್ನೇ ನಿರ್ಮಾಣ ಮಾಡಬೇಕು ಅಂತ ಹೇಳಿ. ಅಂತಹ ಒಬ್ಬರು ಶ್ರೇಷ್ಠ ವಿಜ್ಞಾನಿಯಾಗಿ ಅಬ್ದುಲ್ ಕಲಾಂ ಅವರು ಮೂಡಿ ಬರ್ತಾರೆ. ಇಂತಹ ಒಂದು ರೋಚಕವಾದಂತಹ ಮತ್ತು ನಮಗೆಲ್ಲರಿಗೂ ಒಂದು ಪ್ರೇರಣಾದಾಯಕವಾದಂತಹ ಮಾತುಗಳು ಅತಿಥಿಗಳಿಂದ ಬರ್ತಾ ಇರುತ್ತೆ. ಹಾಗಾಗಿ ಜಗತ್ತಲ್ಲಿ ನಾವು ತಿಳಿಯುವಂಥದ್ದು ತುಂಬ ಇದೆ ಮಕ್ಕಳು. ಇವತ್ತು ನಾವು ಏನೇನೂ ಗೊತ್ತಿಲ್ಲ ನಮಗೆ, ನೀವು ಅಂದ್ಕೊಳ್ತೀರಿ ನಿಮಗೆಲ್ಲ ಭಾರಿ ಗೊತ್ತಿದೆ ಅಂತ ಹೇಳಿ. ಒಂದು ನಿಮ್ಮ ಮನಸ್ಸಲ್ಲಿರಲಿ, ನೀವು ತುಂಬ ಸಣ್ಣದಿದ್ದೀರಿ, ನಿಮಗೇನು ವಿಷಯಗಳು ಗೊತ್ತಿಲ್ಲ. ಈ ಥರದ ವ್ಯಕ್ತಿಗಳು ಬಂದಾಗ ಅವರ ಮಾಹಿತಿಗಳು, ಅವರ ಮಾತುಗಳು ನಿಮಗೆ ಪ್ರೇರಣೆ ಆಗಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ನಾನು ಈ ಥರದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮಗಳನ್ನು ಮಾಡಿ ನಮಗೇನೋ ಪ್ರಚಾರಕ್ಕೆ ಇಟ್ಟಿಸ್ಕೊಳ್ಬೇಕು, ನಾಳೆನೋ ಟಿವಿನಲ್ಲಿ ಬರಬೇಕು, ಪೇಪರಲ್ಲಿ ಬರಬೇಕು ಅನ್ನುವಂಥ ಯಾವ ಕಲ್ಪನೆ ಕೂಡ ಇಲ್ಲ. ನಿಮ್ಗೆ ಗೊತ್ತಿರ್ಬೋದು, ನನ್ನ ಯಾವುದೇ ಕಾರ್ಯಕ್ರಮಗಳಿಗೆ ನಾನು ಮಾಧ್ಯಮದವರಿಗೆ ವಿಶೇಷವಾಗಿ ಆಹ್ವಾನಗಳನ್ನು ಮಾಡ್ತಾ ಇಲ್ಲ ಅಂತ ಅದೇನು ಅವರನ್ನು ಕರಿಬಾರದು ಅಂತಲ್ಲ, ಆದರೆ ಪ್ರಚಾರ ನಮ್ಮದು ಉದ್ದೇಶ ಅಲ್ಲ. ನನ್ನ ಉದ್ದೇಶ ಇರೋದೇನು ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ನಿರಂತರವಾಗಿ ಒಳ್ಳೆಯ ವಿಚಾರ ಸಿಗ್ತಾ ಹೋಗಬೇಕು. ನೀವು ಬೇರೆ ಬೇರೆ ಹಿನ್ನೆಲೆಯಿಂದ ಬಂದಿದ್ದೀರಿ, ನಿಮ್ಮ ತಂದೆ ತಾಯಿಯಂದರು ವಿದ್ಯಾವಂತರಾಗಿದ್ದಿರ್ಬೋದು, ಆಗಿಲ್ಲದೆ ಇರ್ಬೋದು, ಬೇರೆ ಬೇರೆ ವ್ಯವಹಾರಗಳನ್ನು ಮಾಡ್ತಾ ಇರುವಂಥವ್ರು ಇರ್ಬೋದು. ಬಟ್ ಇಲ್ಲಿ ಬಂದಾಗ ಅವರು ದೊಡ್ಡ ಕನಸನ್ನು ಇಟ್ಕೊಂಡು ನಿಮ್ಮನ್ನೆಲ್ಲರೂ ಇಲ್ಲಿ ಕಲಿಸಿದ್ದಾರೆ. ಸೊ ಇಲ್ಲಿ ಬಂದಾಗ ನಿಮಗೆ ಒಂದು ಒಳ್ಳೆ ವಿಚಾರಗಳು ನಿರಂತರ ಸಿಗ್ತಾ ಹೋಗಿ ನೀವೊಂದು ಶ್ರೇಷ್ಠ ವ್ಯಕ್ತಿಗಳಾಗಿ ಮೂಡಿ ಬರಬೇಕನ್ನುವಂಥ ಕನಸನ್ನು ಇಟ್ಕೊಂಡು ಅವರು ಕಳಿಸ್ಕೊಟ್ಟಿದ್ದಾರೆ. ಆ ಕನಸನ್ನು ಸಾಕಾರಗೊಳಿಸುವಂತಹ ಜವಾಬ್ದಾರಿ ನಮ್ಗೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಿರಂತರವಾಗಿ ಈ ಥರದ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ವಾರಕ್ಕೆ ಒಂದಾದರೂ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ನಾವು ನಿಮಗೆ ಕೊಡ್ತೇವೆ. ಅದು ಎಷ್ಟು ಖರ್ಚಾದರೂ ಆ ಬಗ್ಗೆ ನಾವೇನು ಭಾರಿ ಯೋಚನೆ ಮಾಡೋದಿಲ್ಲ. ಅದು ನಮ್ಮ ಶಿಕ್ಷಣದ ಒಂದು ಬಹಳ ಮುಖ್ಯ ಭಾಗ. ಹಾಗಾಗಿ ನಾನು ನಿಮ್ಮ ಹತ್ರ ವಿನಂತಿ ಮಾಡೋದಿಷ್ಟೇ, ಈ ಥರದ ಕಾರ್ಯಕ್ರಮಗಳನ್ನು ಮಾಡಿದಾಗ ನೀವು ಶ್ರದ್ಧೆಯಿಂದ, ಶಿಸ್ತಿನಿಂದ ಮತ್ತು ಪ್ರೀತಿಯಿಂದ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಮತ್ತು ಅದನ್ನು ಸಂಭ್ರಮಿಸಬೇಕು. ಈ ಕಾರ್ಯಕ್ರಮಗಳನ್ನು ಮುಂದಕ್ಕೆ ನೀವೇ ನಡೆಸ್ಕೊಂಡು ಹೋಗಬೇಕು. ನಾವು ಒಂದೊಂದು ಟೀಮ್ ಮಾಡ್ತೀವಿ, ಒಂದೊಂದು ಟೀಮ್ನವರು ಒಂದೊಂದು ಕಾರ್ಯಕ್ರಮಗಳನ್ನು ಮುಂದಿನ ದಿವಸದಲ್ಲಿ ಮಾಡ್ಕೊಂಡು ಹೋಗಬೇಕು. ನೀವು ಅದಕ್ಕೆ ಲೀಡರ್ಶಿಪ್ ಕೊಡಬೇಕು. ಲೀಡರ್ಶಿಪ್ ಕ್ವಾಲಿಟಿ ಯಾವಾಗ ಬರ್ತದೆ ಅಂತ ಹೇಳಿದ್ರೆ ನಾವು ಜಾಗೃತರಿದ್ದಾಗ. ನಾವು ಮಲಗಿದ್ರೆ, ನಾವು ನೆಗೆಟಿವ್ ಆಟಿಟ್ಯೂಡ್ನವರಾಗಿದ್ರೆ ನಮ್ಗೆ ಲೀಡರ್ಶಿಪ್ ಬರೋದಿಲ್ಲ, ನಾವು ಬದುಕಲ್ಲಿ ಏನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಬಂಧುಗಳೇ, ನಿಮ್ಮ ಹತ್ರ ತುಂಬ ಪ್ರೀತಿಯಿಂದ ನಿವೇದನೆ ಮಾಡ್ತೇನೆ, ಮುಂದಿನ ದಿನಗಳಲ್ಲಿ ನಾವು ಚೆನ್ನಾಗಿ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡೋಣ ಮತ್ತು ನಮ್ಮ ವ್ಯಕ್ತಿತ್ವವನ್ನು ವಿಕಸಿತಗೊಳಿಸಿಕೊಳ್ಳೋಣ ಅನ್ನುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ನಾವೆಲ್ಲರೂ ಕೂಡ ಸಮಾಜ ಇಡೀ ಹೆಮ್ಮೆ ಪಡುವಂತಹ ಒಂದು ಕನ್ನಡಿಗರಾಗೋಣ ಅನ್ನುವಂಥ ಒಂದು ಆಶಯದೊಂದಿಗೆ ನನ್ನ ಮಾತನ್ನು ತಿಳಿಸ್ತೇನೆ. ಜೈ ಕರ್ನಾಟಕ. ವಂದನೆಗಳು ಸರ್. ಕನ್ನಡ ರಾಜ್ಯೋತ್ಸವ ಸಂಭ್ರಮದ ಪೂರ್ವಾಂತದ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ವೇದಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಎಲ್ಲರಿಗೂ ಕೂಡ ಆಭಾರ ಮನ್ನಣೆ ಆಗಬೇಕು. ಅದಕ್ಕಾಗಿ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಾದಂಥ ಶ್ರೀ ಪ್ರಣೀಲ್ ಹೆಗಡೆ ಅವರು ಮುಂದೆ ಬರಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ಉತ್ತರಾರ್ಧದಲ್ಲಿ ರಾಜ್ಯ ಪ್ರಶಸ್ತಿ ವಿಜೇತ
ಗಾನ ಗಂಧರ್ವ ಮುಲ್ಕಿ ರವೀಂದ್ರ ಪ್ರಭು ಮತ್ತು ಬಳಗದವರಿಂದ ರಸಮಂಜರಿ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇದೀಗ ಧನ್ಯವಾದ ಸಮರ್ಪಣೆ. ತಾಯಿ ಭುವನೇಶ್ವರಿ ದೇವಿಯ ಪಾದಚರಣಕ್ಕೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ ಕನ್ನಡ ರಾಜ್ಯೋತ್ಸವದ ಶುಭಾಶಯವನ್ನು ತಿಳಿಸ್ತಾ ನಮ್ಮ ಸಂಸ್ಥೆಯ ವತಿಯಿಂದ ಆಯೋಜಿಸಲ್ಪಟ್ಟ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ಸಂಸ್ಥೆಯ ಅಧ್ಯಕ್ಷರು, ಈ ಕಾರ್ಯಕ್ರಮದ ವಾರಿಗಳು, ಮಾರ್ಗದರ್ಶಕರು ಆದ ಶ್ರೀ ದೇವಿ ಪ್ರಸಾದ್ ಶೆಟ್ಟಿ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಉತ್ತಮ ವಾಗ್ಮಿಗಳು, ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರ ಅನುಭವವಿರುವ ನಿವೃತ್ತ ಮುಖ್ಯೋಪಾಧ್ಯಾಯರು, ಯಕ್ಷಗಾನ ಕಲಾವಿದರು, ಉತ್ತಮ ಸಂಘಟಕರು ಆದ ಶ್ರೀ ಮುನಿರಾಜ್ ಜಂಜಳ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ಕೈಗಾರಿಕೋದ್ಯಮ ಕ್ಷೇತ್ರದಲ್ಲಿ ಜಗತ್ ಪ್ರಸಿದ್ಧತೆಯನ್ನು ಪಡೆದಂಥ ಓರ್ವ ವ್ಯಕ್ತಿ, ತಮ್ಮ ಬಿಡುವಿಲ್ಲದ ವೇಳೆಯಲ್ಲೂ ಕೂಡ ತಮ್ಮ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ನಮ್ಮ ಈ ಆಹ್ವಾನಕ್ಕೆ ಆಗಮಿಸಿದ SKF ಎಲಿಕ್ಸರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇದರ ಆಡಳಿತ ನಿರ್ದೇಶಕರಾದಂಥ ಡಾಕ್ಟರ್ G. ರಾಮಕೃಷ್ಣ ಆಚಾರ್ಯ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಎಲ್ಲ ಕಾರ್ಯಕ್ರಮಗಳಿಗೆ ಸೂಕ್ತ ಸಲಹೆಗಳನ್ನಿಟ್ಟು ಯಶಸ್ವಿನಂಥ ಕಾರ್ಯಕ್ರಮವನ್ನು ಆಯೋಜಿಸಲು ಸಹಕರಿಸುತ್ತಿರುವಂಥ ಶ್ರೀಮತಿ ಶ್ವೇತಾ ಡಿ ಶೆಟ್ಟಿ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ವೇದಿಕೆಯ ಮೇಲೆ ಉಪಸ್ಥಿತಿರುವಂಥ ನಮ್ಮ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಶ್ರೀ ಮಧುಸೂದನ್ ಪಿ ರೈ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶನವನ್ನು ನೀಡ್ತಾ ಕಾರ್ಯಕ್ರಮದ ರೂಪುರೇಷೆಗಳನ್ನು ತಯಾರಿಸ್ತಾ ಸಹಕರಿಸ್ತಿರುವಂಥ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾದಂಥ ಶ್ರೀ ಸಚಿನ್ KN ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಈ ಸಂಸ್ಥೆಯ ಮೇಲೆ ಬಹಳ ಪ್ರೀತಿಯನ್ನು ಇಟ್ಟು ಆಗಮಿಸಿದಂಥ ಈ ಊರಿನ ಸಜ್ಜನ ಬಂಧುಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅನಂತ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಧ್ವನಿವರ್ಧಕ ಮತ್ತು ಬೆಳಕಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ಅಮ್ಮ ಸೌಂಡ್ಸ್ ಇವರಿಗೆ ಸಂಸ್ಥೆಯ ಪರವಾಗಿ ವಂದನೆಯನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರು, ಶಿಕ್ಷಕೇತರ ವೃಂದದವರಿಗೆ, ಪ್ರೀತಿಯ ವಿದ್ಯಾರ್ಥಿಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಸಿರಿಗನ್ನಡ ಗೆಲ್ಗೆ ಕನ್ನಡದ ಸುಮಧುರ ಹಾಡುಗಳನ್ನು ಹಾಡಿ ಗಾನ ರಸದೌತಣವನ್ನು ನೀಡಿಕೆ ನಮ್ಮೊಂದಿಗೆ ಬಂದಿದ್ದಾರೆ. ಗಾನ ಗಂಧರ್ವರು ಕೂಡ ಆಗಿರುವಂತಹ ಮುಲ್ಕಿ ಶ್ರೀ ರವೀಂದ್ರ ಪ್ರಭು ಅವರಿಗೆ ಚಪ್ಪಾಳೆಗಳ ಮೂಲಕ ಅವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡಬೇಕು. 2004ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಜಿಲ್ಲಾ ಪ್ರಶಸ್ತಿ, 2009ರಲ್ಲಿ ತುಳುನಾಡ ಗಾನ ಗಂಧರ್ವ ಪ್ರಶಸ್ತಿ, 2018ರಲ್ಲಿ ಕರಾವಳಿಯ ಅತ್ಯುತ್ತಮ ಗಾಯಕ ಪ್ರಶಸ್ತಿ ಇವರ ಪ್ರತಿಭೆಗೆ ಸಂದಿದೆ. ಗಾಯನ ಕ್ಷೇತ್ರದಲ್ಲಿ ಧ್ರುವ ನಕ್ಷತ್ರದಂತೆ ಮೆನುಗುತ್ತಿರುವಂತಹ ನಮ್ಮೂರ ಕನ್ನಡಿಗ ರವೀಂದ್ರ ಪ್ರಭು ತಮ್ಮ ಬಳಗದೊಂದಿಗೆ ಇದೀಗ ರಸಮಂಜರಿ ಕಾರ್ಯಕ್ರಮ ನೀಡಬೇಕಾಗಿ ಕೇಳುತ್ತಿದ್ದೇನೆ. ಅವರ ಸರ್ವರ ಪರವಾಗಿ ಪ್ರೀತಿಯ ಸ್ವಾಗತ. ಧನ್ಯವಾದಗಳು ಸರ್. ಮಕ್ಕಳು ಮತ್ತೆ ಹಾಡ್ತಾರೆ. ಈಗಾಗಲೇ ನಮ್ಮ ಹಿರಿಯರು ಹೇಳಿದಾಗೆ ಕರ್ನಾಟಕ ಎಷ್ಟು ಸಾಧನೆಗಳನ್ನು ಮಾಡಿದೆ ನಮ್ಮ ಕನ್ನಡ ನಾಡು ಎಂಬುದನ್ನು ಅವರ ಭಾಷಣದಲ್ಲಿ ಹೇಳಿದೆ. ಬಹಳ ಸಂತೋಷ ಆಯಿತು. ಕೆಲವು ಮಾಹಿತಿಗಳು ನಮಗೆ ತಿಳಿದ ಇವತ್ತೇ ನಾವು ಸಂಗೀತ ಅಂತ ಹೇಳಿದರೆ ದಾಸ ಪರಂಪರೆ ಒಂದು ಅದ್ಭುತವಾದಂತಹ ಕೆಲಸವನ್ನು ನಮ್ಮ ದೇವಪ್ರಸಾದ್ ಶೆಟ್ಟಿ ಅವರು ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರತಿನಿತ್ಯ ಭಜನೆ ನಡೀತದೆ. ಅದು ದಾಸ ಪರಂಪರೆ ಕೂಡ ಕನ್ನಡ ನಾಡಲ್ಲಿ ಹುಟ್ಟಿದಂತಹ ಒಂದು ಪರಂಪರೆ. ಪುರಂದರದಾಸರಿರ್ಬೋದು, ಕನಕದಾಸರಿರ್ಬೋದು, ವಾದಿರಾಜರಿರ್ಬೋದು, ಹಲವಾರು ದಾಸರುಗಳು ಕನ್ನಡದ ಅನೇಕ ಗೀತೆಗಳನ್ನು ಹಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಭಕ್ತಿಗೀತೆಯೊಂದಿಗೆ ನಾವು ಕನ್ನಡ ಭಾವಗೀತೆಗಳನ್ನು ಬರ್ತೇವೆ. ಒಂದು ಭಕ್ತಿಗೀತೆಯೊಂದಿಗೆ ನಾವು ಇಲ್ಲಿ ನಡೆಯುತ್ತಿರುವಂತಹ ಭಜನಾ ಒಂದು ಕಾರ್ಯಕ್ರಮದ ವಿಶೇಷತೆಯನ್ನು ಕೂಡ ಅರಿತುಕೊಂಡಿದ್ದೇನೆ. ಆ ಬಗ್ಗೆ ಮಕ್ಕಳಿಗೆ ಬಹುಶಃ ಭಜನೆಗೆ ಕೂಡ ಆಸಕ್ತಿ ಇರಬಹುದು ಅಂತ ನಾನು ಭಾವಿಸ್ತೇನೆ. ಹೌದಾ?
ಈ ಹಾಡನ್ನು ತಗೊಂಡೆ ಪ್ರಸ್ತುತಪಡಿಸ್ತಾನೆ. ಕರ್ನಾಟಕದ ಹೆಸರಾಂತ ಕಲಾವಿದರು ಹಾಡಿದಂತಹ ಆ ಕ್ಷಣ, ಆ ಹಾಡಿನ ಮೆಲುಕು ಹಾಕುವಾಗ ನಿಮಗೆ ನೆನಪಿಗೆ ಬರ್ಬೋದು, ಆ ಗಾಯಕರ ಹೆಸರು ನೆನಪಿಗೆ ಬರ್ಬೋದು. ಕೇಳೋಣ ಈ ಹಾಡು. ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗೆ ನಾಳಮ್ಮ ಕನ್ನಡ ರಾಷ್ಟ್ರವನ್ನು ರಚನೆ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಸರ್ವಗಣನಾಥ ಸಿದ್ಧಿಯ ನೀವ ಕಾರ್ಯ ಹರಿ ಅತಿ ಪ್ರೇರಿಸುವಳು ಪಾರ್ವತೀ ದೇವಿ. ಮುಕುತಿ ಪಥಕ್ಕೆ ಮದವೀವ ಮಹರುದ್ರ ದೇವರು ಭಗುವಿದಾಯ ಕರುಸಿ ಭಾರತೀ ದೇವಿ. ಯುಕ್ತಿ ಶಾಸ್ತ್ರಗಳಲ್ಲಿ ವಾನಜ ಸಂಭವನ ರಸಿ ಸತ್ಕರ್ಮಗಳ ಕಳಿಸಿ ಸುಜ್ಞಾನವಿತು ಮತ್ತೆ ಭಾವಿಸುವ ನಮ್ಮ ಪವಮಾನವು. ಚಿತ್ತದಲ್ಲಿ ಆನಂದ ಸುಖವ ನೀವಳು ರಮಾ. ಭಗುರ ಜನರುಳೆಯ ಭಗುರ ಜನರುಳೆಯ ಭಗುರ ಜನರುಳೆಯ ನಮ್ಮ ಪುರಂದರ ವಿಠಲನು. ನಮ್ಮ ಪುರಂದರ ವಿಠಲನು ಸದಾ ಇವರು ಕೃತಿಯ ನಡೆಸುವನು. ಸತತ ಇವರೊಳಗಿದ್ದು ಸತತ ಇವರೊಳಗಿದ್ದು ಸತತ ಇವರೊಳಗಿದ್ದು ಕೃತಿಯ ನಡೆಸುವನು. ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗೆ ಬನಾರಮ್ಮ. ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗೆ ಬನಾರಮ್ಮ. ಕಮ್ಮಗೋಲಮಯಿ ಸುತನಾದ ಸೌಂದರ್ಯ ಕಮ್ಮಗೋಲಮಯಿ ಸುತನಾದ ಸೌಂದರ್ಯ ಕೆಮ್ಮಯ್ಯ ಜಗನ್ನಾಥನೇ ಕಾಣಮ್ಮ. ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗೆ ಬನಾರಮ್ಮ. ಓಲೆ ಕಪ್ಪಿನ ಮಾವ ಮೊದಲ ಜಗತ್ತಿಗೆ ಓಲೆ ಯಾರಮ್ಮ. ಓಲೆ ಕಪ್ಪಿನ ಮಾವ ಮೊದಲ ಜಗತ್ತಿಗೆ ಓಲೆ ಯಾರಮ್ಮ. ಮೂರು ಕಣ್ಣನ ಸುಖ ಮುರಿದ ಚಂದ್ರ. ಮೂರು ಕಣ್ಣನ ಸುಖ ಮುರಿದ ಚಂದ್ರ. ಹಿರಗಣನಾಥನೇ
Oh,
ಕನ್ನಡ ನುಡಿ ನಾವಿರುವ ನಾಡವೇ ಅಂದದ ಗುಡಿ ಚಂದದ ಗಂಧದ ಇದು ಹಾಡು ನೀವೆಲ್ಲರೂ ಓಕೆ ನಾವು ಹಾಡುವ ನುಡಿಯೇ ನಾವು ಹಾಡುವ ನುಡಿಯೇ ಕನ್ನಡ ನುಡಿ ಕನ್ನಡ ನುಡಿ ನಾವಿರುವ ನಾಡವೇ ಅಂದದ ಗುಡಿ ಹಬ್ಬಿ ಅಂದದ ಚಂದದ ನಾವು ಹಾಡುವ ನುಡಿ ನಾವಿರುವ ನಾಡವೇ ಕನ್ನಡ ಗುಡಿ ಕನ್ನಡ ಗುಡಿ ಕನ್ನಡ ಗುಡಿ ಕನ್ನಡ ಗುಡಿ ಶ್ರೀ ಕನ್ನಡ ಗುಡಿ ಹಾಡು ಕೇಳ್ತಾ ಕೇಳ್ತಾ ಕೆಲವು ಮಕ್ಕಳಿಗೆ ಸ್ವಲ್ಪ ನಿದ್ದೆ ಬರ್ತದೆ. ಅದಕ್ಕೆ ನಿದ್ದೆಯಿಂದ ಎದುರಿಸಬೇಕು ನಾವು ಹೊಸ ಪರೀಕ್ಷೆ ಮಾಡಿದ್ವಿ. ಹೊಸ ನಮ್ಮ ಒಂದು ಬದಲಾವಣೆ. ಓಕೆ ಮಕ್ಕಳು ಬೆಳಿಗ್ಗೆ ಬೇಗ ಹೇಳ್ತಾರೆ. ಈಗ ಮಧ್ಯಾಹ್ನ ಸಮಯ ತುಂಬಿದೆ, ನಿದ್ದೆ ಬರುವಂತಹ ಸಮಯ. ಆ ನಿದ್ದೆಯನ್ನು ಓಡಿಸಲಿಕ್ಕಾಗಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈಗ ಮಕ್ಕಳು ಕೆಲವು ಗೀತೆಯನ್ನು ಹಾಡಲಿಕ್ಕೆ ಬಯಸ್ತಿದ್ದಾರೆ. ಸೊ ಬನ್ನಿ ನಿಮ್ಮ ಮಕ್ಕಳಿಗೆ, ನಿಮ್ಮ ವಿದ್ಯಾರ್ಥಿಗಳಿಗೆ ಜೋರಾದ ಚಪ್ಪಾಳೆ ಮಕ್ಕಳು ಸಹ ಬರಬೇಕು. ಜೋರಾದ Thank
ಕನ್ನಡ ನಾಡಿನ ಮಹೋನ್ನತ ಗಾಯಕ ಸಂಗೀತ ನಿರ್ದೇಶಕ ಸಿ ಅಶ್ವಥ್ ಅವರ ಸ್ಮರಣೆಯನ್ನು ಮಾಡದಿರುವುದು ನಾವು ಸುಗಮ ಸಂಗೀತ ಒಂದು ಬೆಲೆ ಕೊಡದ ಹಾಗೆ ಆಗ್ತದೆ. ಹಾಗಾಗಿ ಅವರ ಒಂದು ವಿಶೇಷ ಹಾಡು ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಕಾಣದ ಕಡಲಿಗೆ ಅಭಿನಂದಿಸಿದೆ ಒಂದು ಹಾಡು.
ಕಾಣದ ಹಂಬಲಿಸಿದೆ ಜೊಲ್ಲಿನ ಕಾದರದ ಕೋಗಿಲ ಪಥಗಳಲ್ಲಿ ಹರಿವ ತೋರಿಗು ನಾವು ಎಂದಿಗಾದರೂ ಆಳದ ಕಡಲನ್ನು ಸೇರಬಲ್ಲಿ ನೀರು ಜೊಲ್ಲಿನ ಕಾದರದ ಕೋಗಿಲ ಪಥಗಳಲ್ಲಿ ಹರಿವ ತೋರಿಗು ನಾವು ಕಾಣದ ಕಡಲನ್ನು ಸೇರಬಲ್ಲಿ ನೀರು ಸೇರಬಹುದೇ ನಾನು ಕರದ ಬೀದಿಯೋ ಕರಬಹುದೇ ಕರಗಬಹುದೇ ನಾನು ಕರಗಬಹುದೇ ನಾನು ಕಾಣದ ಕಡಲಿಗೆ ಕಂಬಳಿಸಿದೆ ಮನ ಕಾಣದ ಕಡಲಿಗೆ ಕಂಬಳಿಸಿದೆ ಮನ ಕಾಣದ ಕಡಲಿಗೆ ಕಂಬಳಿಸಿದೆ ಮನ ಮನ ಅಪೇಕ್ಷೆ ನಿಮ್ಮದು, ಹಾಡುಗಾರಿಕೆ ನನ್ನದು. ಈಗ CS ಶಂಕರವರ ಹಾಡು ಇನ್ನೊಂದು ಹಾಡು ಕೇಳಬೇಕಾ ಅಥವಾ ರಾಜ್ಕುಮಾರ್ ಅವರ ಹಾಡು ಕೇಳ್ತೀರಿ? ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಏನಂದ್ರೆ ಗೊತ್ತಾ ನಿಮಗೆಲ್ಲ? ಗೊತ್ತಾ? ಸರಿ, ರಾಜ್ಕುಮಾರ್ ಹಾಡು ಹಾಡು. ಜೇಡಿದ ಹೊಡೆಯೋ ಆದಿದ ಕಡೆಯೋ ಚಿರಿಯೋ ಸರಿಯೋ ಜೇಡಿದ ಹೊಡೆಯೋ ಆದಿದ ಕಡೆಯೋ ಚಿರಿಯೋ ಸರಿಯೋ ಆದಿದ ಬೀರೆಯ ಸ್ವರಮಾಧುರ್ಯೋ ಸುಮಧುರ ಚಂದ್ರನ ರೂಢಿಯೋ ಜೇಡಿದ ಹೊಡೆಯೋ
ರಾಜ್ಕುಮಾರ್ ಚಿತ್ರ. ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಒಂದು ಜನಪ್ರಿಯ ಚಿತ್ರ ಇದು. ಈ ಚಿತ್ರದಲ್ಲಿ ರಾಜನ್ ನಾಗೇಂದ್ರ ಅವರ ಸಂಗೀತಕ್ಕೆ ಜಿ ಉದಯಶಂಕರ್ ಅವರ ಅದ್ಭುತ ಸಾಹಿತ್ಯ, ಆಗಿನ ಕಾಲದ ಹಾಡುಗಳೇ ಹಾಗೆ ಅತ್ಯುತ್ತಮವಾಗಿರ್ತವೆ. ಕಾರ್ಯಕ್ರಮದ ಮುಂದೆ ಸಮಯ ನಿಲ್ತಾ ಇದೆ. ಇತ್ತೀಚೆಗೆ ತಾನೇ ಪುನೀತ್ ರಾಜ್ಕುಮಾರ್ ಅವರು ನಮ್ಮಿಂದ ಕನ್ನಡಕ್ಕಾಗಿ ತುಂಬ ಒಂದು ಕೆಲಸ ಕಾರ್ಯಗಳನ್ನು ತಮ್ಮ ನಟನೆಯ ಮೂಲಕ, ತಮ್ಮ ಸೇವೆಯ ಮೂಲಕ ಎಷ್ಟೋ ಮಕ್ಕಳಿಗೆ ಶಿಕ್ಷಣವನ್ನು, ವೈದ್ಯಕೀಯ ಚಿಕಿತ್ಸೆಯನ್ನು ಇತ್ಯಾದಿ ನಿಟ್ಟಿನಲ್ಲಿ ಯಾರಿಗೂ ಗೊತ್ತಿಲ್ಲದ ಹಾಗೆ ಮಾಡಿದಂಥ ಒಬ್ಬ ಒಳ್ಳೆಯ ಕಲಾವಿದ ನಮ್ಮನ್ನು ಅಗಲಿ ಈಗ 4 ವರ್ಷ ಆಗ್ತಾ ಇದೆ. ಸೊ ನಮ್ಮ ಅಧ್ಯಕ್ಷರ ಅಪೇಕ್ಷೆಯ ಮೇರೆಗೆ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಈ ಹಾಡು ಹೀಗಾಗಿ ಪುನೀತ್ ರಾಜ್ಕುಮಾರ್ ಅವರಿಗೆ ಶ್ರದ್ಧಾಂಜಲಿ ಒಂದೆರಡು 3 ಗೀತೆಗಳನ್ನು ಪುನೀತ್ ರಾಜ್ಕುಮಾರ್ ಅವರಿಗಾಗಿ ನಾವು ಅರ್ಪಿಸ್ತಾ ಇದ್ದೇವೆ. ಈ ಹಾಡನ್ನು ತಂದೆಯವರಿಗಾಗಿ ಪುನೀತ್ ರಾಜ್ಕುಮಾರೇ ಹಾಡಿದ್ದಾರೆ. ಮೂಲತಃ ಈ ಹಾಡನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಬಡವರ ಬಂಧು ಚಿತ್ರದಲ್ಲಿ ಹಾಡಿದರು. ಅದೇ ಹಾಡನ್ನು ಪುನೀತ್ ರಾಜ್ಕುಮಾರ್ ಅವರು ಮತ್ತೆ ತಂದೆಯ ನೆನಪಿಗೋಸ್ಕರ ಈ ಹಾಡನ್ನು ಮತ್ತೆ ಹಾಡಿ ವೈರಲ್ ಮಾಡ್ತಾರೆ. ಅದೇ ರೀತಿ ಅವರ ಮತ್ತೊಂದು ಜನಪ್ರಿಯ ಚಿತ್ರದ ಮತ್ತೊಂದು ಗೀತೆಯನ್ನು ಕೂಡ ಪುನೀತ್ ರಾಜ್ಕುಮಾರ್ ಅವರು ಹಾಡಿ ಮತ್ತೆ ಅದನ್ನು ತಂದೆಯವರ ಒಂದು ನೆನಪನ್ನು ಕರ್ನಾಟಕದ ಜನತೆಗೆ ಮಾಡಿಕೊಟ್ಟಿದ್ದಾರೆ. 3 ಹಾಡುಗಳನ್ನು ಕೂಡ ಒಂದೇ ಹಾಡಲ್ಲಿ ಸಮಯವನ್ನು ಅಡ್ಜಸ್ಟ್ ಮಾಡಿಕೊಂಡು ಕ್ರಮವನ್ನು ವ್ಯವಸ್ಥೆಪಡಿಸ್ತೇವೆ. ಬೆಳಕ ತರುವುದು
ಈಗ ಕೆಲವರು ಕಣ್ಣು ಕೂರುವವರು ನಿದ್ದೆ ಮಾಡುವವರು ಸ್ವಲ್ಪ ಇರಬೇಕು. ಜ್ವರದ ಚಪ್ಪಳ ಮತ್ತು ಹಾಡು ಒಟ್ಟಿಗೆ ಮತ್ತೆ ಒಂದು ಕಡೆ ಹೀಗೆ ನಾವು ಎಷ್ಟು ಗಂಟೆವರೆಗೆ ಕಾರ್ಯಕ್ರಮ ಮಾಡಬೇಕು ಅಂತ ಅಲ್ಲ, ನೀವು ಎಷ್ಟು ಗಂಟೆವರೆಗೆ ಬೇಕಾದ್ರೆ ಮಾಡಿ, ನಾವೆಲ್ಲ 5:30ಗೆ ಹೋಗ್ತೇವೆ. ಹಾಗಾಗಿ ಜನ ಇರುವಾಗಲೇ ಕಾರ್ಯಕ್ರಮ ಮಾಡಬೇಕು. ನಿಮ್ಮ ಅಪೇಕ್ಷೆಯಲ್ಲಿ ನಾನು ಖಂಡಿತ ಹಾಡ್ತೇನೆ. ಮುಂದೆ ಒಂದು ಅಶ್ವಥ್ ಅವರ ಮತ್ತೊಂದು ಅದ್ಭುತ 2 ಸಾಹಿತ್ಯಗಳನ್ನು ಒಂದೇ ಹಾಡಲ್ಲಿ ಸೇರಿಸಿಕೊಂಡು ಮುಂದೆ ತದನಂತರ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ಇವತ್ತೆಲ್ಲ ರಾಜ್ಯೋತ್ಸವದ ಕಾರ್ಯಕ್ರಮ ಮಾಡೋದ್ರಿಂದ ಯಾವುದೇ ಹಿಂದಿ ಹಾಡುಗಳು ಬೇರೆ ಭಾಷೆಯ ಹಾಡನ್ನು ನಾವು ಪ್ರೀತಿಸ್ತೇವೆ, ಆದರೆ ಇವತ್ತು ಹಾಡೋದಿಲ್ಲ, ಬೇರೆ ಕನ್ನಡದಲ್ಲಿ ಹಾಡ್ತೇವೆ. ಇವತ್ತು ಸಿ ಅಶ್ವಥ್ ಅವರ ಬೇಂದ್ರೆಯವರ ಒಂದು ಸಾಹಿತ್ಯ ಮತ್ತು ಸಂತ ಶಿಶುರವರ ಶರೀಫರ ಒಂದು ಸಾಹಿತ್ಯ ಸಿ
ಕಾರ್ಯಕ್ರಮ ಇನ್ನೂ ಕೂಡ ಮುಂದುವರಿಯುತ್ತದೆ. ಆದರೆ ಮುಲ್ಕಿ ರವೀಂದ್ರ ಪ್ರಭು ಅವರೇ ಸಾಟಿ. ಯಾಕೆಂದರೆ ಗಾನಗಂಧರ್ವ ಪ್ರಶಸ್ತಿ ಅವರಿಗೆ ಸಹಜವಾಗಿ ಲಭಿಸಿದೆ. ಅವರಿಗೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅಭಿನಂದಿಸ್ತೇವೆ ಮತ್ತು ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ವಿದ್ಯಾರ್ಥಿಗಳಿಗೆ ಕನ್ನಡದ ರಸದೌತಣವನ್ನೇ ಅವರು ಬಡಿಸಿದ್ದಾರೆ, ಬಹಳ ಸುಂದರವಾಗಿ ಹಾಡಿದ್ದಾರೆ. ಇನ್ನೂ ಕೂಡ ಅವರ ಹಾಡುಗಳನ್ನು ನಾವು ಕೇಳಲಿಕ್ಕೆ ಉತ್ಸಾಹವನ್ನು ತೋರ್ಪಡಿಸ್ತಾ ಇದ್ದೇವೆ. ಮಕ್ಕಳು ಕೂಡ ಕಾತರಾಗಿದ್ದಾರೆ. ಆದರೆ ಅವರಲ್ಲಿ ಒಂದು ವಿನಂತಿ, ದಯವಿಟ್ಟು ರವೀಂದ್ರ ಪ್ರಭು ಅವರೇ, ನಿಮಗೆ ಒಂದು ವಿನಂತಿ, ನಮ್ಮ ಸ್ಥಳೀಯ ಮಕ್ಕಳಿಗೆ ನೀವು ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಕೆಲವೊಂದು ವಿದ್ಯಾರ್ಥಿಗಳು ಸ್ಥಳೀಯ ಮಕ್ಕಳಿದ್ದಾರೆ. ಲೋಕಲ್ ಸ್ಟೂಡೆಂಟ್ಸ್ ಪ್ಲೀಸ್ ಮೌನವಾಗಿ ನೀವು ಹೊರಗಡೆ ಹೋಗಬೇಕು. ಉಳಿದ ವಿದ್ಯಾರ್ಥಿಗಳು ಇಲ್ಲೇ ಇರಬೇಕು. ಇನ್ನೂ ಕೂಡ ಸುಮಾರು 20 ನಿಮಿಷಗಳ ಕಾಲ ಅವರು ವಿವಿಧ ಕನ್ನಡ ಗೀತೆಗಳ ಮೂಲಕ ನಮ್ಮನ್ನು ಆರಂಭಿಸಿದ್ದಾರೆ.
ಇಲ್ಲಿನ ತಬಲಾ ಮಾಸ್ಟರು ಅಭಿಜಿತ್ ಶೆಲೆ ಅವರು ಅತ್ಯುತ್ತಮ ಧ್ವನಿಯನ್ನು ಅಮ್ಮ ಸೋರ್ಸ್ ಅವರಿಗೆ ಜನರ ಚಪ್ಪಳೆ ಅವಕಾಶ ಮಾಡಿ ಇದೇ ಪ್ರದರ್ಶನಕ್ಕೂ ಅದೇ ರೀತಿ ನಮ್ಮ ಕಾರ್ಯಕ್ರಮವನ್ನು ಇಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದಾರೆ ನ್ಯೂಸ್ ಕಾರ್ಕಳ ಓಕೆ ಮಾಧ್ಯಮ ಮಿತ್ರರಿಗೂ ಕೂಡ ನಮ್ಮ ಧನ್ಯವಾದಗಳು ಚಪ್ಪಾಳೆ ವಿದ್ಯಾರ್ಥಿಗಳಿಗೂ ಹಾಗೂ ಆಕಾಶವಾಣಿಯ ಎಲ್ಲ ಹಿರಿಯರಿಗೂ ಮಿತ್ರರಿಗೂ ಧನ್ಯವಾದಗಳು ಹೇಳ್ತಾ ಚಪ್ಪಾಳೆ ಮತ್ತು ಹಾಡು ಒಟ್ಟಿಗೆ ಬರಬೇಕು 1 2 3 ಚಪ್ಪಾಳೆ ಬಹಳ ಒಳ್ಳೆಯದು ಎಕ್ವಿಪ್ಮೆಂಟ್ ಆಗ್ತದೆ ಆಟೋಮೆಟಿಕ್ 1 2 3 ಗೋ ಇಷ್ಟು ರವೀಂದ್ರ ಪ್ರಭು ಮತ್ತು ಸ್ನೇಹಿತರು ನಮ್ಮ ಅಭಿಷೇಕ್ ಮತ್ತು ರಾಜೇಂದ್ರ ಅವರು ಮತ್ತು ರಾಜೇಶ್ ಅವರು ಅತ್ಯಂತ ಸುಂದರವಾಗಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ನಮ್ಮೆಲ್ಲರನ್ನು ಒಂದು ಕನ್ನಡದ ಲೋಕಕ್ಕೆ ತಗೊಳ್ಳೋದಕ್ಕೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ಮತ್ತು ಗೌರವದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ.